TV, forever on fire. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ದರ್ಶನ್ ಮತ್ತು ಗ್ಯಾಂಗ್ನ ಒಂದೊಂದೇ ಸತ್ಯಗಳು ಈಗ ಬಯಲಿಗೆ ಬರ್ತಾ ಇದ್ದಾವೆ. ಒಂದೊಂದೇ ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬರ್ತಿವೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಪೊಲೀಸರ ಕೈಗೆ FSL ವರದಿ ಸೇರಿದೆ. ನಿನ್ನೆ ಸಂಜೆಯೇ FSL ವರದಿ ಇದೀಗ ಬರ್ತಾ ಇದೆ. ನಿನ್ನೆ ಸಂಜೆಯೇ FSL ವರದಿಗಳು ಕೈ ಸೇರಿತ್ತು. ಹೈದರಾಬಾದ್ ಬೆಂಗಳೂರಿನಿಂದ ಬಂದಂತಹ FSL ವರದಿಗಳು ಪೊಲೀಸ್ ಅಧಿಕಾರಿಗಳ ಕೈ ಸೇರಿದ್ದಾವೆ. ಇಮೇಲ್ ಮೂಲಕವಾಗಿ FSL ವರದಿಗಳನ್ನು ರವಾನೆ ಮಾಡಲಾಗಿತ್ತು. ಇನ್ನು ತನಿಖಾಧಿಕಾರಿಗಳ ಕೈಗೆ FSL ವರದಿಗಳು ಸೇರಿದ್ದಾವೆ. ಹೀಗಾಗಿ ಪ್ರಕರಣದಲ್ಲಿ ಮತ್ತಷ್ಟು ಸತ್ಯಗಳು ಇದೀಗ ಅನಾವರಣ ಆಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಈಗ ಹೊರಬರುತ್ತೆ. ಇನ್ನು ಖಾಕಿ ಕೈಗೆ ಈವರೆಗೆ ಒಟ್ಟು 6 ರಿಪೋರ್ಟ್ಗಳು ಕೈ ಸೇರಿವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಿಪೋರ್ಟ್ನಲ್ಲಿ ಸಾಕಷ್ಟು ಸತ್ಯಗಳು ಇದೀಗ ಅನಾವರಣ ಆಗ್ತಾ ಇದೆ. ಇನ್ನು ರಿಪೋರ್ಟ್ನಿಗೆ ಸಂಬಂಧಪಟ್ಟಂತೆ ಆ ಬ್ಲಡ್ ರಿಪೋರ್ಟ್ ಆಗಿರಬಹುದು, DNA ಸ್ಯಾಂಪಲ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಬಟ್ಟೆಯ ಮೇಲಿನ ಕಲೆಗಳಾಗಿರಬಹುದು, ಈ ರೀತಿಯಾಗಿ ಒಂದೊಂದೇ ಸತ್ಯಗಳು ಈಗ ಅನಾವರಣ ಆಗ್ತಾ ಇದೆ. ಖಾಕಿ ಕೈಗೆ ಸೇರಿರುವಂತಹ ಒಟ್ಟು 6 ರಿಪೋರ್ಟ್ಗಳಲ್ಲಿ ಏನೇನಿದೆ ಹಾಗಾದರೆ? ಪಟ್ಟಣಗೆರೆ ಶೆಡ್ನ CCTV ಕ್ಯಾಮ್ರಾಗಳ ಒಂದು ಫೂಟೇಜು ಇದನ್ನು ಡಿಲೀಟ್ ಮಾಡಲಾಗಿತ್ತು. ಡಿಲೀಟ್ ಮಾಡಿರುವಂತಹ CCTV ಕ್ಯಾಮ್ರಾಗಳ ಫೂಟೇಜ್ ಏನಿತ್ತು ಅದನ್ನು ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ CCTV ಕ್ಯಾಮ್ರಾಗಳ ಫೂಟೇಜ್ ಕೂಡ ಈಗ ಲಭ್ಯ ಆಗಿದೆ. ಇನ್ನು ಕೊಲೆ ನಡೆದಂತಹ ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ವರದಿಯನ್ನೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಆ ಒಂದು ಕೊಲೆ ನಡೆದಂತಹ ಸ್ಥಳದಲ್ಲಿ ರಾಡ್ ಆಗಿರಬಹುದು ಅಥವಾ ಇನ್ನಿತರ ಏನು ವಸ್ತುಗಳು ಸಿಕ್ಕಿತ್ತು, ಪ್ರತಿಯೊಂದರ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿದರು. ಇದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಫಿಂಗರ್ ಪ್ರಿಂಟ್ ವರದಿ ಕೂಡ ಪೊಲೀಸ್ ಅಧಿಕಾರಿಗಳ ಕೈಗೆ ಸೇರಿದೆ. ಇನ್ನು ಮೃತದೇಹವನ್ನು ಸಾಗಾಟ ಮಾಡಿದ್ದಂತಹ ಸ್ಕಾರ್ಪಿಯೋ ಕಾರ್ನಲ್ಲಿ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದರು. ಆ ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ದಂತಹ ಫಿಂಗರ್ ಪ್ರಿಂಟ್ಗಳ ವರದಿ ಕೂಡ ಲಭ್ಯ ಆಗಿದೆ. ಹೀಗಾಗಿ ಯಾರ್ಯಾರು ಈ ಒಂದು ಶವವನ್ನು ಠಿಕಾಣಿ ಹಚ್ಚೋದಕ್ಕೆ ಅಂದರೆ ಬಿಸಾಡೋದಕ್ಕೆ ಯಾರ್ಯಾರು ಹೋಗಿದ್ರು, ಸಾಗಾಟ ಮಾಡೋದಕ್ಕೆ ಅಂತ ಯಾರ್ಯಾರು ಹೋಗಿದ್ರು, ಅವರ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ CCTV ಫುಟೇಜ್ಗಳು ಕೂಡ ಡಿಲೀಟ್ ಆಗಿತ್ತು. ಅದನ್ನು ಕೂಡ ರಿಟ್ರೀವ್ ಮಾಡಿ ಕೈ ಸೇರಿದೆ. ಸ್ಟೋನಿ ಬ್ರೂಕ್ಸ್ ಪಬ್ನ CCTV ದೃಶ್ಯಾವಳಿಗಳು ಕೂಡ ಪೊಲೀಸ್ ಅಧಿಕಾರಿಗಳ ಕೈಗೆ ಸೇರಿದೆ. ಇನ್ನು ಅಲ್ಲಿ ಕೂಡ ಪಾರ್ಟಿ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಪಾರ್ಟಿಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಯಾರ್ಯಾರು ಬಂದರು, ಯಾರ್ಯಾರು ಹೋದರು, ಅದೇ ರೀತಿಯಾಗಿ ಆ ಸಂಪೂರ್ಣ ಪಾರ್ಟಿಯ ಒಂದು CCTV ದೃಶ್ಯಾವಳಿಯಲ್ಲಿ ಏನೆಲ್ಲ ಒಂದು ಅನುಮಾನಾಸ್ಪದವಾಗಿ ಕಂಡುಬಂತು ಅದೆಲ್ಲವನ್ನೂ ಕೂಡ ಅವಲೋಕನ ಮಾಡುವಂತಹ ಕೆಲಸವನ್ನು ಇದೀಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಕೂಡ ಈಗ ಪೊಲೀಸ್ ಅಧಿಕಾರಿಗಳ ಕೈ ಸೇರಿದೆ. ಇನ್ನು ಅದೇ ರೀತಿಯಾಗಿ FSLನ ವರದಿ ಬಂದಾಯಿತು. ಹಾಗಾದರೆ ಮುಂದೇನಪ್ಪ? ಈಗ FSL ವರದಿ ಬರ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಈಗ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಇನ್ನು ಪ್ರಕರಣದ ತನಿಖಾಧಿಕಾರಿ ಹಾಗೂ ಸಿಬ್ಬಂದಿಗಳ ಜೊತೆಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಈ ಒಂದು ವರದಿಗಳನ್ನು ಮುಂದೆ ಇಟ್ಕೊಂಡು ಯಾವ ರೀತಿಯಾಗಿ ಒಂದಕ್ಕೆ ಒಂದನ್ನು ತಾಳೆ ಹಾಕ್ತಾ ಹೋಗಬಹುದು, FSL ವರದಿಯ ಪ್ರಮುಖ ಅಂಶಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತನಿಖೆ ಹಾಗೂ FSL ವರದಿ ಎರಡೂ ಕೂಡ ತಾಳೆ ಆಗ್ತಾ ಇದೆಯಾ ಇಲ್ವಾ? ಯಾಕಂದರೆ ಇದನ್ನೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನ್ಯಾಯಾಲಯಕ್ಕೂ ಕೂಡ ಎಲ್ಲವನ್ನು ಮನವರಿಕೆ ಮಾಡಿ ಕೊಡಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಯಾವುದೇ ಗೊಂದಲಗಳು ಇರಬಾರ್ದು. ಎಲ್ಲವೂ ತಾಳೆ ಆಗ್ತಾ ಇದೆಯಾ ಇಲ್ವಾ? ಏನು ತನಿಖೆ ಮಾಡಿದ್ರು, ವರದಿ ಏನು ಬಂತು, ಇದೆಲ್ಲವೂ ತಾಳೆ ಆಗ್ತಾ ಇದೆಯಾ ಇಲ್ವಾ? ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಕೂಡ B ದಯಾನಂದ್ ಅವರು ಮಾಡಿದ್ದಾರೆ. ಖುದ್ದು ತಾವೇ ವರದಿಗಳನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಕೂಡ ಮಾಡಿದ್ದಾರೆ. ಇನ್ನು ತನಿಖಾ ತಂಡದ ಜೊತೆಯಲ್ಲಿ ಮೀಟಿಂಗ್ ಮಾಡಿದ ನಂತರ ಕಾನೂನು ತಜ್ಞರ ಮೊರೆ ಕೂಡ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅದೇ ರೀತಿಯಾಗಿ ಪ್ರಕರಣದಲ್ಲಿ ಈ FSL ವರದಿ ಇದೆಯಲ್ಲ, ಇದು ಸಾಕಾ ಅಥವಾ ಹೆಚ್ಚುವರಿಯಾಗಿ ಏನಾದರೂ FSLನ ವರದಿಗೆ ಮತ್ತೆ ನಾವು ಜಪ್ತಿ ಮಾಡಿದಂತಹ ವಸ್ತುಗಳನ್ನು ಕಳಿಸ್ಬೇಕಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಸಹಕಾರವನ್ನು ಪಡೆದುಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ.